ಇಂಗ್ಲಿಷ್ ವಾಕ್ಯಗಳಲ್ಲಿ ಪುಟ್ ಆಫ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಪುಟ್ ಆಫ್ ಹೇಗೆ ಬಳಸಬೇಕು? ಪುಟ್ ಆಫಿನ ಮೊದಲ ಅರ್ಥ ಮುಂದೂಡುವುದು. ಮುಂದೂಡುವುದು ಯಾವುದೇ ಒಂದು ಕೆಲಸ, ಸಭೆ ಅಂದರೆ ಮೀಟಿಂಗ್ ಅಥವಾ ನಿಗದಿತ ದಿನಾಂಕವನ್ನು ಆಮೇಲೆ ಮಾಡಲು ನಿರ್ಧರಿಸುವುದಕ್ಕೆ ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ದ ಮ್ಯಾಚ್ ವಾಸ್ ಪುಟ್ ಆಫ್ ಡ್ಯೂ ಟು ರೈನ್. ಮಳೆಯ ಕಾರಣದಿಂದ ಪಂದ್ಯವನ್ನು ಮುಂದೂಡಲಾಯಿತು. ನೆವರ್ ಪುಟ್ ಆಫ್ ಟಿಲ್ ಟುಮಾರೋ ವಾಟ್ ಯು ಕ್ಯಾನ್ ಡೂ ಟುಡೇ. ಇವತ್ತು ಮಾಡಬಹುದಾದ ಕೆಲಸವನ್ನು ಎಂದಿಗೂ ನಾಳೆಗೆ ಮುಂದೂಡಬೇಡಿ. ದೇ ಹ್ಯಾಡ್ ಟು ಪುಟ್ ಆಫ್ ದ ಮೀಟಿಂಗ್ ಅಂಟಿಲ್ ನೆಕ್ಸ್ಟ್ ವೀಕ್. ಅವರು ಸಭೆಯನ್ನು ಮುಂದಿನ ವಾರದವರೆಗೆ ಮುಂದೂಡಬೇಕಾಯಿತು. ಡೋಂಟ್ ಪುಟ್ ಆಫ್ ಯುವರ್ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್. ನಿಮ್ಮ ವೈದ್ಯರ ಅಪಾಯಿಂಟ್ಮೆಂಟನ್ನು ಮುಂದೂಡಬೇಡಿ. ವಿ ಡಿಸೈಡೆಡ್ ಟು ಪುಟ್ ಆಫ್ ಅವರ್ ಟ್ರಿಪ್ ಬಿಕಾಸ್ ಆಫ್ ಬ್ಯಾಡ್ ವೆದರ್. ಕೆಟ್ಟ ಹವಾಮಾನದ ಕಾರಣ ನಾವು ನಮ್ಮ ಪ್ರವಾಸವನ್ನು ಮುಂದೂಡಲು ನಿರ್ಧರಿಸಿದೆವು. ಪುಟ್ ಆಫಿನ ಎರಡನೇ ಅರ್ಥ ನಿರಾಸಕ್ತಿ ಮೂಡಿಸುವುದು ಅಥವಾ ಬೇಸರ ತರಿಸುವುದು. ಯಾವುದಾದರೂ ಒಂದು ವಿಷಯ, ವಾಸನೆ ಅಥವಾ ವ್ಯಕ್ತಿಯ ನಡವಳಿಕೆಯಿಂದ ನಮಗೆ ಆ ಕೆಲಸದ ಮೇಲಿನ ಆಸಕ್ತಿ ಹೊರಟು ಹೋಗುವುದಕ್ಕೆ ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ದ ಬ್ಯಾಡ್ ಸ್ಮೆಲ್ ಫ್ರಮ್ ದ ಕಿಚನ್ ಪುಟ್ ಮೀ ಆಫ್ ಮೈ ಫುಡ್. ಅಡುಗೆ ಮನೆಯ ಕೆಟ್ಟ ವಾಸನೆಯು ನನಗೆ ಊಟದ ಮೇಲಿದ್ದ ಆಸಕ್ತಿಯನ್ನು ಕೆಡಿಸಿತು. ಅವನ ಉದ್ದಟತನದ ನಡವಳಿಕೆಯು ನನಗೆ ತಕ್ಷಣವೇ ಬೇಸರ ತರಿಸಿತು. ದ ಹೈ ಪ್ರೈಸ್ ಆಫ್ ದ ಡ್ರೆಸ್ ಪುಟ್ ಹರ್ ಆಫ್ ಫ್ರಮ್ ಬೈಯಿಂಗ್ ಇಟ್. ಆ ಉಡುಪಿನ ದುಬಾರಿ ಬೆಲೆಯು ಅವಳಿಗೆ ಅದನ್ನು ಖರೀದಿಸುವ ಮೇಲಿದ್ದ ಆಸಕ್ತಿಯನ್ನು ಕೆಡಿಸಿತು. ಡೋಂಟ್ ಲೆಟ್ ಒನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಪುಟ್ ಯು ಆಫ್ ಲರ್ನಿಂಗ್. ಒಂದು ಕೆಟ್ಟ ಅನುಭವವು ಕಲಿಯುವ ನಿಮ್ಮ ಆಸಕ್ತಿಯನ್ನು ಕುಂದಿಸಲು ಬಿಡಬೇಡಿ. ದ ಲಾಂಗ್ ಕ್ಯೂ ಆಟ್ ದ ರೆಸ್ಟೋರೆಂಟ್ ಪುಟ್ ಅಸ್ ಆಫ್, ಸೊ ವಿ ಲೆಫ್ಟ್. ರೆಸ್ಟೋರೆಂಟ್ನಲ್ಲಿದ್ದ ಉದ್ದನೆಯ ಸಾಲು ನಮಗೆ ಬೇಸರ ತರಿಸಿತು, ಹಾಗಾಗಿ ನಾವು ಅಲ್ಲಿಂದ ಹೊರಟೆವು. ಈ ರೆಸ್ಟೋರೆಂಟ್, ಕನ್ನಡದಲ್ಲಿ ರೆಸ್ಟೋರೆಂಟ್ ಪದವನ್ನು ಇಂಗ್ಲೀಷ್ನಲ್ಲಿ ರೆಸ್ಟ್ರೋ ಅಂತಾರೆ. ರೆಸ್ಟೋರೆಂಟ್ ಅನ್ಬೋದು ನೀವು, ಬಟ್ ರೆಸ್ಟ್ರೋ ಅಂದರೆ ಸರಿಯಾದ ಉಚ್ಚಾರಣೆ. ಪುಟ್ ಆಫ್ನ ಮೂರನೇ ಅರ್ಥ ಗಮನ ಬೇರೆಡೆಗೆ ಸೆಳೆಯುವುದು, ಅಡ್ಡಿಪಡಿಸುವುದು. ಯಾರಾದರೂ ಒಂದು ಕೆಲಸದಲ್ಲಿ ನಿರತರಾಗಿದ್ದಾಗ ಅವರ ಏಕಾಗ್ರತೆಯನ್ನು ಭಂಗಗೊಳಿಸುವುದಕ್ಕೆ ಪುಟ್ ಆಫ್ ಎನ್ನಲಾಗುತ್ತದೆ. ಉದಾಹರಣೆಗೆ, ಡೋಂಟ್ ಪುಟ್ ಮೀ ಆಫ್ ವೆನ್ ಐ ಆಮ್ ಟ್ರೈಂಗ್ ಟು ಸ್ಟಡಿ. ನಾನು ಓದಲು ಪ್ರಯತ್ನಿಸುತ್ತಿರುವಾಗ ನನ್ನ ಗಮನವನ್ನು ಬೇರೆಡೆಗೆ ಸೆಳೆಯಬೇಡ. ದ ಲೌಡ್ ನಾಯ್ಸ್ ಫ್ರಮ್ ದ ಸ್ಟ್ರೀಟ್ ಪುಟ್ ಹಿಮ್ ಆಫ್ ಹಿಸ್ ವರ್ಕ್. ರಸ್ತೆಯಿಂದ ಬಂದ ದೊಡ್ಡ ಸದ್ದಿನಿಂದಾಗಿ ಅವನ ಕೆಲಸಕ್ಕೆ ಅಡ್ಡಿ ಆಯಿತು, ಅಂದರೆ ಅವನ ಗಮನ ಬೇರೆಡೆಗೆ ಸರಿಯಿತು. ಪ್ಲೀಸ್ ಬಿ ಕ್ವೈಟ್, ಯು ಆರ್ ಪುಟ್ಟಿಂಗ್ ಮೀ ಆಫ್ ಮೈ ಗೇಮ್. ದಯವಿಟ್ಟು ಶಾಂತವಾಗಿರಿ, ನೀವು ನನ್ನ ಆಟದ ಏಕಾಗ್ರತೆಯನ್ನು ಭಂಗಗೊಳಿಸುತ್ತಿದ್ದೀರಿ. ಡೋಂಟ್ ಟಾಕ್ ಟು ದ ಡ್ರೈವರ್, ಇಟ್ ಮೈಟ್ ಪುಟ್ ಹಿಮ್ ಆಫ್. ಚಾಲಕನ ಜೊತೆ ಮಾತನಾಡಬೇಡಿ, ಅದು ಅವರ ಗಮನವನ್ನು ಬೇರೆಡೆಗೆ ತಿರುಗಿಸಬಹುದು. ಸಡನ್ ಫೋನ್ ಕಾಲ್ಸ್ ಆಲ್ವೇಸ್ ಪುಟ್ ಮೀ ಆಫ್ ಮೈ ರೈಟಿಂಗ್. ಹಠಾತ್ ಬರುವ ಫೋನ್ ಕರೆಗಳು ಯಾವಾಗಲೂ ನನ್ನ ಬರವಣಿಗೆಯ ಏಕಾಗ್ರತೆಯನ್ನು ಕೆಡಿಸುತ್ತವೆ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ
ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕಂಪ್ಲೀಟ್ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮಾಡಲಿಕ್ಕಿದ್ರೆ ಅದನ್ನು ನಾನು ನಿಮಗೆ ನಿಮ್ಮ ವಾಟ್ಸಪ್ ನಂಬರಿಗೆ ವಿಡಿಯೋಗಳ ಮೂಲಕ ಕಳಿಸ್ತೇನೆ. ದಿನ ಒಂದು ಪಾಠದ ವಿಡಿಯೋ ಕಳಿಸ್ತೇನೆ. 15 ನಿಮಿಷದ ವಿಡಿಯೋ, 45 ನಿಮಿಷದ ಪ್ರಾಕ್ಟೀಸ್ ನೀವು ಮಾಡಬೇಕು. ಪ್ರಾಕ್ಟೀಸ್ ಅಂದರೆ ಪೆನ್ನು ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ. ನಾನು ವಿಡಿಯೋದಲ್ಲಿ ಏನು ಹೇಳಿದ್ದೇನೋ ಅದನ್ನು ನಾನೇ 2 ಸಲ ರಿಪೀಟ್ ಮಾಡಿದ್ದೇನೆ. ನಾನು ಏನು ರಿಪೀಟ್ ಮಾಡಿದ್ದೇನೋ ಅದನ್ನು ನೀವು ಮತ್ತೆ 4 ಸಲ ವಿಡಿಯೋ ನೋಡಿ 8-10 ಸಲ ರಿಪೀಟ್ ಮಾಡಬೇಕು. ಹಾಗೆ ನೀವು ನಿರಂತರವಾಗಿ 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಕಾರಣ ಆ ಕೋರ್ಸನ್ನು ನಾನು ನನ್ನ 32 ವರ್ಷಗಳ ಅನುಭವದಿಂದ ತಯಾರಿಸಿದ್ದೇನೆ. ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡಿದ್ದೇನೆ. ಅದರಲ್ಲಿ ಏನೆಲ್ಲ ಬೇಕೋ ನಿಮಗೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಅದೆಲ್ಲ ಇದೆ. ಆ ಕೋರ್ಸಿನ ಹೆಸರು ನನ್ನ ಜೊತೆ ಕಲಿಯಿರಿ. ಇದು ಡೇ 1, ಡೇ 2, ಡೇ 3 ಹೀಗೆ ಲೆಸನ್ ಇದೆ. ಯಾರಿಗೂ ಇಷ್ಟವಾದರೆ ಕೂಡಲೇ ನನ್ನ ನಂಬರಿಗೆ 599 ರುಪೀಸ್ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಕಳಿಸಿ. ಆವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡಿ.